ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಪ್ರಶ್ನೆ, ನಿಯಂತ್ರಿತ ಗಾಂಜಾ ಕೃಷಿಗಾಗಿ ಪೈಲಟ್ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಅನುಮೋದಿಸಿದೆ? ಆಪ್ಷನ್ಸ್: ಉತ್ತರಾಖಂಡ, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ ಹಾಗೂ ಹರಿಯಾಣ. ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಮುಂದಿನ ಪ್ರಶ್ನೆ, ಚೀನಾದ ನಂತರ ಪೈಲಟ್ಗಳಿಗೆ ಎಲೆಕ್ಟ್ರಾನಿಕ್ ಸಿಬ್ಬಂದಿ ಪರವಾನಗಿ ಪ್ರಾರಂಭಿಸಿದ ವಿಶ್ವದ ಎರಡನೇ ದೇಶ ಯಾವುದು? ಆಪ್ಷನ್ಸ್: ಭಾರತ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹಾಗೂ ಸಿಂಗಾಪುರ್. ಸರಿಯಾದ ಉತ್ತರ ಭಾರತ. ಮುಂದಿನ ಪ್ರಶ್ನೆ, ಚಾಲಿಟೈಲ್ಡ್ ಅರಕು ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ? ಆಯ್ಕೆಗಳು: ಉತ್ತರಾಖಂಡ, ಆಂಧ್ರ ಪ್ರದೇಶ, ಹಿಮಾಚಲ ಪ್ರದೇಶ ಹಾಗೂ ಗುಜರಾತ್. ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಮುಂದಿನ ಪ್ರಶ್ನೆ, ಉತ್ತರ ಪ್ರದೇಶ ಸರ್ಕಾರ ಇತ್ತೀಚೆಗೆ ಯಾವ ನಗರದಲ್ಲಿ ಆಪರೇಷನ್ 11 ಅನ್ನು ಜಾರಿಗೆ ತಂದಿದೆ? ಆಯ್ಕೆಗಳು: ಪ್ರಯಾಗರಾಜ್, ಅಯೋಧ್ಯ, ವಾರಣಾಸಿ ಹಾಗೂ ಗೋರಖ್ಪುರ್. ಸರಿಯಾದ ಉತ್ತರ ಪ್ರಯಾಗರಾಜ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮಿಚಿಬಿಕಿ 6 ಸಂಚರಣೆ ಉಪಗ್ರಹವನ್ನು ಉಡಾವಣೆ ಮಾಡಿದ ದೇಶ ಯಾವುದು? ಆಯ್ಕೆಗಳು: ಚೀನಾ, ಜಪಾನ್, ರಷ್ಯಾ ಹಾಗೂ ಫ್ರಾನ್ಸ್. ಸರಿಯಾದ ಉತ್ತರ ಜಪಾನ್. ಮುಂದಿನ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರೀಯ ಸಹಕಾರಿ ವಿಶ್ವವಿದ್ಯಾಲಯವು ಯಾವ ರಾಜ್ಯದಲ್ಲಿ ಸ್ಥಾಪನೆಯಾಗಿದೆ? ಆಯ್ಕೆಗಳು: ಗುಜರಾತ್, ಹರಿಯಾಣ, ರಾಜಸ್ಥಾನ್ ಹಾಗೂ ಒಡಿಶಾ. ಸರಿಯಾದ ಉತ್ತರ ಗುಜರಾತ್. ಮುಂದಿನ ಪ್ರಶ್ನೆ, ಡೀಪ್ ರಿಸರ್ಚ್ ಎಂಬ ಹೊಸ ಕೃತಕ ಬುದ್ಧಿಮತ್ತೆ ಉಪಕರಣವನ್ನು ಯಾವ ಕಂಪನಿ ಬಿಡುಗಡೆ ಮಾಡಿದೆ? ಆಯ್ಕೆಗಳು: ಮೈಕ್ರೋಸಾಫ್ಟ್, ಗೂಗಲ್, ಓಪನ್ ಎಐ ಹಾಗೂ ಮೆಟಾ. ಸರಿಯಾದ ಉತ್ತರ ಓಪನ್ ಎಐ. ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಭಾವಂತರ್ ಭರ್ಪಾಯಿ ಯೋಜನೆಯನ್ನು ಪ್ರಾರಂಭಿಸಿತು? ಆಯ್ಕೆಗಳು: ಗುಜರಾತ್, ಹರಿಯಾಣ, ಪಂಜಾಬ್ ಹಾಗೂ ರಾಜಸ್ಥಾನ್. ಸರಿಯಾದ ಉತ್ತರ ಹರಿಯಾಣ. ಮುಂದಿನ ಪ್ರಶ್ನೆ, 2024ರ BBC ಭಾರತೀಯ ವರ್ಷದ ಕ್ರೀಡಾಪಟು ಎಂದು ಯಾರು ಹೆಸರಿಸಲ್ಪಟ್ಟಿದ್ದಾರೆ? ಆಯ್ಕೆಗಳು: ಶೀತಲದೇವಿ, ಮನು ಭಾಕರ್, ಪ್ರೀತಿ ಪಾಲ್ ಹಾಗೂ PV ಸಿಂಧು. ಸರಿಯಾದ ಉತ್ತರ ಮನು ಭಾಕರ್. ಕೊನೆಯ ಪ್ರಶ್ನೆ, ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯವು ಯಾವ ರಾಜ್ಯದಲ್ಲಿ ಸ್ಥಾಪನೆಯಾಗಿದೆ? ಆಯ್ಕೆಗಳು: ಮಣಿಪುರ, ಕೇರಳ,
ಮಹಾರಾಷ್ಟ್ರ ಹಾಗೂ ಗುಜರಾತ್. ಸರಿಯಾದ ಉತ್ತರ ಮಹಾರಾಷ್ಟ್ರ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.